ಹಲೋ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ನನ್ನ ಒಬ್ಬರು ಸಬ್ಸ್ಕ್ರೈಬರು ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು, ಸರ್ ಬೆಳಗಾವಿಲಿರೋ ಇಂಜಿನಿಯರಿಂಗ್ ಕಾಲೇಜಸ್ ಬಗ್ಗೆ ದಯವಿಟ್ಟು ಒಂದು ವಿಡಿಯೋ ಮಾಡಿ ಅಂತ. ಯಾವುದೋ ಊರ್ದು ಮಾಡಿದ್ದೆ. ಸೊ ನಮ್ಮ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ನಮ್ಮ VTU ಹೆಡ್ ಆಫೀಸ್ ಇರೋದೇ ಬೆಳಗಾವಿಯಲ್ಲಿ. ಸೊ ಇಂಥ ಊರಿನ ಬಗ್ಗೆ ಮಾಡಲಿಲ್ಲ ಅಂದರೆ ತಪ್ಪಾಗುತ್ತೆ ಅಂತ ಬೆಳಗಾವಿಯಲ್ಲಿರೋ ಇಂಜಿನಿಯರಿಂಗ್ ಕಾಲೇಜಸ್ ಬಗ್ಗೆ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಮೋಸ್ಟ್ಲಿ ಕಾಲೇಜಸ್ ಬಗ್ಗೆ ವೀಡಿಯೋ ಮಾಡೋದು ಮೋಸ್ಟ್ಲಿ ಇದೇ ಲಾಸ್ಟ್ ಅನಿಸುತ್ತೆ. ಇನ್ನೇನು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಕಾಲೇಜಸ್ಸು ಕವರ್ ಮಾಡಿದ್ದೆ. ಸೊ ಇಂದಿನ ಎಲ್ಲ ವೀಡಿಯೋಸ್ ನೋಡಿದ್ರೆ ನಿಮಗೊಂದು ಐಡಿಯಾ ಖಂಡಿತ ಬಂದೇ ಬರುತ್ತೆ. ಆದರೂ ಗೊತ್ತಿಲ್ಲ, ನನಗೆ ಯಾಕೋ ಗೊತ್ತಿಲ್ಲ. ಆದರೂ ತುಂಬ ಜನ ತುಂಬ ಕ್ವಶನ್ಸ್ ಕೇಳ್ತಿದ್ದೀರಾ, ಈ ಕಾಲೇಜ್ ಚೆನ್ನಾಗಿದೆ, ಆ ಕಾಲೇಜ್ ಚೆನ್ನಾಗಿದೆ, ಆ ಬ್ರ್ಯಾಂಚ್ ಈ ಬ್ರ್ಯಾಂಚ್ ಅಂತ. ಇಷ್ಟೊಂದು ಕ್ವಶನ್ಸ್ ಆನ್ಸರ್ ಮಾಡಲಿಕ್ಕೆ ಆಗೋದಿಲ್ಲ ನನ್ನ ಕೈಲಿ ಅಂತಲೇ ನಾನು ವೀಡಿಯೋ ಮಾಡ್ತಿರೋದು. ಆದರೂ ನನ್ನ ವೀಡಿಯೋದಿಂದ ನಿಮಗೆ ಆನ್ಸರ್ ಸಿಗ್ತಿಲ್ಲ ಅಂದರೆ ರಿಯಲಿ ನನಗೆ ಬೇಜಾರಾಗುತ್ತೆ. ಸೊ ಇಷ್ಟೊಂದು ವೀಡಿಯೋ ಮಾಡಿ ಆದರೂ ನಿಮ್ಗೆ ಇನ್ನೊಂದಷ್ಟು ಸಂಶಯಗಳು, ಡೌಟ್ಸು, ಕ್ವಶನ್ಸ್ ಇದೆ ಅಂತ. ಸೊ ನನ್ನ ಪ್ರಕಾರ ಬರಬಾರ್ದಾಗಿತ್ತು. ನೋಡೋಣ, ಆದಷ್ಟು ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ. ಸಾಧ್ಯ ಆದರೆ ಒಂದು ಸರಿ ಲೈವ್ ಸೆಷನ್ನು ತೊಗೋತೀನಿ. ಬಟ್ ಅದರಲ್ಲಿ ನಾನು ಯಾವುದೇ ಕಾಲೇಜ್ ಚೆನ್ನಾಗಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಚೆನ್ನಾಗಿದೆ ಅಂತ ಹೇಳ್ಬೋದು, ಚೆನ್ನಾಗಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈ ಬ್ರ್ಯಾಂಚ್ ಚೆನ್ನಾಗಿಲ್ಲ ಅಂತಲೂ ಹೇಳಲಿಕ್ಕೆ ಬರೋಲ್ಲ. ಬೇರೆ ನಿಮ್ದು ಏನಾದರೂ ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಕೌನ್ಸಿಲಿಂಗ್ ಏನಾದ್ರೂ ನೋಟಿಫಿಕೇಷನ್ ರಿಲೀಸ್ ಆದರೆ, ಇಂಥ ದಿನ ಕೌನ್ಸಿಲಿಂಗ್ ಅಂದರೆ ಒಂದು 4-5 ದಿನ ಮೊದಲು ಒಂದು ಲೈವ್ ಸೆಷನ್ ಬೇಕಾದರೆ ಜಾಯ್ನ್ ಆಗೋಣ. ಸೊ ಬೆಳಗಾವಿ ಊರಿನ ಕೆಲವು ಕಾಲೇಜಸ್ಸು ಅರೌಂಡ್ 11 ಕಾಲೇಜಸ್ ಕನ್ಸಿಡರ್ ಮಾಡಿದ್ದೀನಿ. ಯಾವುದಾದ್ರೂ ಮಿಸ್ ಆಗಿದ್ದರೆ ಸಾರಿ, ನನಗೆ ಗೊತ್ತಿರೋಷ್ಟು ನಾನು ಮಾಡಿದ್ದೀನಿ. I will have considered CET 2023 second extended round allotment for general merit category. ಅಕಾರ್ಡಿಂಗ್ ಟು ಕಟ್ ಆಫ್ KLS ಗೋಗ್ಟೆ ತುಂಬ ಚೆನ್ನಾಗಿದೆ. 10,000 ಇದೆ ಕಂಪ್ಯೂಟರ್ ಸೈನ್ಸು, 15,000 IAS, EC 18,000, EEE 34,000. ಇನ್ನೂ ಒಂದಷ್ಟು ಬ್ರಾಂಚಸ್ ಇದೆ, ನಾನು ಅಲ್ಲಿ ಕನ್ಸಿಡರ್ ಮಾಡ್ಕೊಂಡಿಲ್ಲ. ಯಾಕೆಂದರೆ ಇಲ್ಲಿ ಕಾಲಮ್ಸ್ ಇಷ್ಟೇ ಇನ್ಕ್ಲೂಡ್ ಮಾಡಲಿಕ್ಕೆ ಆಗೋದು. ಹಾಗಾಗಿ CSIS, ECE, EEE ಮಾತ್ರ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಕಾಲೇಜ್ ಚೆನ್ನಾಗಿರೋದ್ರಿಂದ ನೀವು ಯಾವುದೇ ಬ್ರಾಂಚ್ ಬೇಕಾದರೂ ನೀವು ಸೇರ್ಕೋಬೋದು. KLS ಗೋಗ್ಟೆ ಹಳೆ ಕಾಲೇಜು. ನೆಕ್ಸ್ಟ್ ಇನ್ನೊಂದು E036 KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಫಾರ್ಮಲಿ ಇಟ್ ವಾಸ್ ಕಾಲ್ಡ್ ಆಸ್ KLE Dr. MS ಶೇಷಗಿರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಹಿಯರ್ ಕಂಪ್ಯೂಟರ್ ಸೈನ್ಸ್ ಕಟ್ ಆಫ್ ವಾಸ್ 17,000, ECE ಕಟ್ ಆಫ್ ವಾಸ್ 23,000, EEE 51,000 ಬಂದಿದ್ದರೂ ನಿಮಗೆ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿಲಿ ಸಿಕ್ಕಿತ್ತು. ಒಳ್ಳೆ ಕಟ್ ಆಫ್ ಇದೆ. ಒಳ್ಳೆ ಕಟ್ ಆಫ್ ಇದ್ದರೆ ಒಳ್ಳೆ ಕಾಲೇಜ್, ಅಷ್ಟೇ. ವೆರಿ ಸಿಂಪಲ್. ತುಂಬ ಜನ ಕೇಳ್ತೀರಿ ಈ ಕಾಲೇಜಸ್ ಸರ್ ಆ ಕಾಲೇಜ್ ಅಂತ. ಕಟ್ ಆಫ್ ಚೆನ್ನಾಗಿದೆ, ಕಾಲೇಜ್ ಚೆನ್ನಾಗಿದೆ ಅಂತ ಅರ್ಥ. ಇಲ್ವಾ ಕಟ್ ಆಫ್ ಚೆನ್ನಾಗಿಲ್ವಾ, ಕಾಲೇಜು ಹಾಗೇ ಇರುತ್ತೆ ಅಂತ ಅಷ್ಟೇ. ಇಟ್ ಈಸ್ ದ ಇಂಡೆಕ್ಸ್, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್ ಅಲ್ವಾ. ನೀವು ನಗ್ನಾಗ್ತಾ ಇದ್ದರೆ ನಿಮ್ಮ ಮನಸ್ಸು ಖುಷಿಯಾಗಿದೆ ಅಂತ, ನೀವು ಅಳ್ತಾ ಇದ್ದರೆ ನಿಮ್ಮ ಮನಸ್ಸು ದುಃಖದಲ್ಲಿದೆ ಅಂತ ಅಷ್ಟೇ. ನೀವು ಅಳ್ತಿರ್ತೀರ, ಯಾರೋ ಬಂದ್ಬಿಟ್ಟು ಸರ್ ನೀವು ಖುಷಿಯಾಗಿದ್ದೀರ ಅಂದರೆ ಏನು ಹೇಳಲಿಕ್ಕೆ ಸಾಧ್ಯ. ಸೊ ಕಟ್ ಆಫ್ ನೋಡಿ ಕಾಲೇಜ್ ಡಿಸೈಡ್ ಮಾಡಿ ಅಷ್ಟೇ. VTU ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ ಅಂದರೆ ನಮಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಇಂಜಿನಿಯರಿಂಗ್ ಫ್ಯಾಕಲ್ಟಿ ಅಂದರೆ VTU ಅಂದರೆ ಬೆಳಗಾವಿ ಅಂದರೆ VTU. ಇದರ ಕೋಡು E279. ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಇದೆ 29,260. ತುಂಬ ಜನ ಕೇಳ್ತಿದ್ರು VTU ಹೇಗಿದೆ ಸರ್, ಕ್ಯಾಂಪಸ್ ಹೇಗಿದೆ ಸರ್, ಪ್ಲೇಸ್ಮೆಂಟ್ಸ್ ಹೇಗಿದೆ ಸರ್ ಅಂತ. ಪಬ್ಲಿಕ್ಕಾಗಿ ಯಾವುದೇ ಒಂದು ಚೆನ್ನಾಗಿಲ್ಲ ಅಂತ ಹೇಳೋದು ಸ್ವಲ್ಪ ತಪ್ಪಾಗುತ್ತೆ. ನೀವೇ ಹೋಗಿ ಅಲ್ಲಿ ಎನ್ಕ್ವೈರಿ ಮಾಡಿ. ಯಾಕೆಂದ್ರೆ ತುಂಬ ದಿನ ಇಷ್ಟು ದಿನ ಟೈಮ್ ಇತ್ತು ನಿಮಗೆ, ಈಗಲೂ ಟೈಮ್ ಇದೆ. ಒಂದು ದಿನ ಹೋದರೆ 4-5 ಕಾಲೇಜ್ ಕವರ್ ಮಾಡ್ಕೊಂಬರ್ಬೋದು. ಯಾಕೆಂದರೆ VTU ಇದೆ. VTUಗೆ ಹೋಗಬೇಕಾದ್ರೆ ದಾರಿಯಲ್ಲೇ ನಿಮಗೆ ಜೈನ್ ಕಾಲೇಜ್ ಸಿಗುತ್ತೆ, ಗೌಟೆ ಸಿಗುತ್ತೆ. ಸೊ ಅಲ್ಲೆಲ್ಲ ಹೋಗಿ ವಿಚಾರಿಸ್ಕೊಂಡು ಬರಬೇಕು. ಮನೆಯಲ್ಲೇ ಕೂತ್ಕೊಂಡ್ರೆ ಯಾವುದೂ ಕೆಲಸ ಆಗೋದಿಲ್ಲ, ಓಡಾಡಬೇಕು. ಬರೀ ಕ್ಲಾಸ್ ರೂಮಲ್ಲಿ ಮಾತ್ರ ನಿಮ್ಗೆ ನಾಲೆಡ್ಜ್ ಬರೋದು. ಓಡಾಡೋದ್ರಿಂದ, ಜನರ ಜೊತೆ ಮಾತಾಡೋದ್ರಿಂದ ತುಂಬ ನಾಲೆಡ್ಜ್ ಬೆಳೆಯುತ್ತೆ. ಯೂನಿವರ್ಸಿಟಿ ಒಳಗಡೆ ಅಲ್ಲ ನಿಮಗೆ ನಾಲೆಡ್ಜ್ ಬೆಳೆಯೋದು, ಯೂನಿವರ್ಸಿಟಿಯಿಂದ ಹೊರಗಡೆ ಹೋದಾಗ ನಿಮ್ಗೆ ಜಾಸ್ತಿ ನಾಲೆಡ್ಜ್ ಸಿಗುತ್ತೆ. ನೆಕ್ಸ್ಟು ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಚ್ಚೆ ಅಂದರೆ VTU ಇರೋದು ಅಲ್ಲೇ, ಈ ಜೈನ್ ಕಾಲೇಜ್ ಇರೋದು ಅಲ್ಲೇ. E196 32,000 ಕಂಪ್ಯೂಟರ್ ಸೈನ್ಸು, 43,000 ECE, 1,21,000 ಬಂದರೂ EEE ಸಿಕ್ಕಿತ್ತು. ನೆಕ್ಸ್ಟ್ E269 ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಉದ್ಯಾಮ್ಬಾಗ್, 41,000 CS, 59,000 ECE. E167 ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲಿರೋ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್, 42,000 ಬಂದರೂ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿತ್ತು, 58,000 ಬಂದಿರೋರಿಗೆ ಎಲೆಕ್ಟ್ರಾನಿಕ್ಸ್ ಸಿಕ್ಕಿತ್ತು. ಬೆಳಗಾವಿಯಲ್ಲೇ ಇನ್ನೊಂದು ಕಾಲೇಜ್ ಇದೆ, SJ ಬಾಲೆಕುಂದ್ರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಕಾಲೇಜ್ ಕೊಡಿ E175, 45,000 ಬಂದವರಿಗೆ CS, 56 ಬಂದವರಿಗೆ ECE, 1,40,000 ಬಂದಿರೋರಿಗೆ EEE ಸಿಕ್ಕಿತ್ತು. ಇನ್ನೊಂದು ಕಾಲೇಜು E185 ಅಂಗಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, 55,000 ಬಂದಿರೋರಿಗೆ CS, 73,000 ಬಂದಿರೋರಿಗೆ ECE, 2,00,000 ದಾಟಿರೋರಿಗೆ ಎಲೆಕ್ಟ್ರಿಕಲ್ ಸಿಕ್ಕಿತ್ತು. E029 ಮರಾಠ ಮಂಡಲ್, 89,000 ಬಂದವರಿಗೆ CS, 1,42,000 ಬಂದವರಿಗೆ ECE ಸಿಕ್ಕಿತ್ತು. E207 ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯಲ್ಲಿರೋ VSM ಸೋಮಶೇಖರ್ R ಕೋತಿವಾಲೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, 93,000 ಬಂದಿರೋ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದೆ, 1,31,000 ಬಂದಿರೋರಿಗೆ ECE ಸಿಕ್ಕಿದೆ. ದಿಸ್ ಈಸ್ ಅಬೌಟ್ ಬೆಳಗಾವಿ ಮತ್ತು ಸುತ್ತಮುತ್ತ ಇರೋ ಇಂಜಿನಿಯರಿಂಗ್ ಕಾಲೇಜಸ್ಸು.
ಸೊ ಇದು ಅಕಾರ್ಡಿಂಗ್ ಟು ಕಟ್ ಆಫೇ ಮಾಡಿದ್ದೀನಿ ನಾನು. ಪ್ರಯಾರಿಟಿ 1, 2, 3 ಇಂಥ ಥರ ಕೊಟ್ಕೊಂಡು ಹೋದ್ರೂ ನಡೆಯುತ್ತೆ. ಯಾವುದೋ ಒಂದು ಕಾಲೇಜ್ ಎಕ್ಸ್ ಕಾಲೇಜ್ ತೊಗೊಂಡು ಸರ್ ಈ ಕಾಲೇಜ್ ಹೇಗಿದೆ ಅಂದರೆ ಏನು ಹೇಳಿ, ಯಾಕೆಂದರೆ ಆ ಕಾಲೇಜು ಸ್ಟ್ಯಾಂಡರ್ಡ್ ನೋಡ್ಕೊಂಡು ಅದು ಮೇಲೆ ಕೆಳಗಡೆ ಓಡಾಡಿರುತ್ತೆ. KLS ಗೋಗ್ಟೆ ಬಗ್ಗೆ ಯಾರೂ ಕೇಳೋದಿಲ್ಲ ಚೆನ್ನಾಗಿದೆ ಇಲ್ಲ ಅಂತ, ಯಾಕೆಂದರೆ ಎಲ್ರಿಗೂ ಗೊತ್ತು ಚೆನ್ನಾಗಿದೆ ಅಂತ. ನಿಮಗೆ ಯಾವುದೋ ಒಂದು ಕಾಲೇಜ್ ಮೇಲೆ ಡೌಟ್ ಇದೆ ಅಂದರೆ ಆ ಡೌಟು ಕರೆಕ್ಟಾ ನಿಜ ಅಂತ. ಯಾವುದೋ ಒಂದು ಕಾಲೇಜ್ ನಿಮ್ಗೆ ಚೆನ್ನಾಗಿಲ್ಲ ಅನಿಸುತ್ತೆ, ಆದರೂ ನೀವು ಯಾರನ್ನೋ ಕೇಳ್ತೀರಾ ಹೇಗಿದೆ ಕಾಲೇಜು ಚೆನ್ನಾಗಿದೆಯಾ ಅಂತೀರಾ. ಸೊ ಆ ಡೌಟ್ ಬಂದಿದೆ ಅಂದರೆ ನಿಮ್ಮ ಕಾಲೇಜ್ ಚೆನ್ನಾಗಿಲ್ಲ, ನಿಮ್ಗೆ ಇಷ್ಟ ಇಲ್ಲ ಅಂತ. ಈ KLS ಗೋಗ್ಟೆ ಬಗ್ಗೆ ಯಾರೂ ಕೇಳೋದೇ ಇಲ್ಲ ಚೆನ್ನಾಗಿದೆ ಅಂತಾರೆ. ಈ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಯಾರೂ ಕೇಳೋದೇ ಇಲ್ಲ ಹೇಗಿದೆ ಅಂತ, ಯಾಕೆಂದರೆ ಕಟ್ ಆಫ್ ತುಂಬ ಚೆನ್ನಾಗಿದೆ. ಇಟ್ ಈಸ್ ಸ್ಪೀಕಿಂಗ್ ಅಬೌಟ್ ಇಟ್ಸ್ ಕ್ವಾಲಿಟಿ. ಹಾಗಾಗಿ ಯಾರೂ ಕೇಳೋದಿಲ್ಲ. ನಿಮ್ಗೇನೋ ಕೇಳ್ತಾ ಇದ್ದೀರ ಅಂದರೆ ನಿಮ್ಗೆ ಡೌಟ್ ಇದೆ. ಆಮೇಲೆ ತುಂಬ ಜನ ಇಷ್ಟಪಡ್ತೀರಾ, ನಿಮ್ಮ ಮನಸ್ಸಲ್ಲಿರೋದೇ ಆನ್ಸರ್ ಹೇಳಬೇಕು. ಸಿಗುತ್ತೆ ಕಾಲೇಜ್ ಸಿಗುತ್ತೆ, ಇದು ಸಿಗುತ್ತೆ, ಅದು ಸಿಗುತ್ತೆ, ಚೆನ್ನಾಗಿದೆ ಅಂತ. ಬಟ್ ಯು ಶುಡ್ ಬಿ ಏಬಲ್ ಟು ಡೈಜೆಸ್ಟ್ ದ ಬಿಟ್ಟರ್ ಟ್ರೂತ್ ಆಲ್ಸೋ. ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ, ಸುಳ್ಳು ಮಾತ್ರ ತುಂಬ ಸುಂದರವಾಗಿರುತ್ತೆ. ಎಲ್ರಿಗೂ ನಾನು ಹೇಳ್ಬಿಡ್ಬೋದು ಇಲ್ಲಿ ಚೆನ್ನಾಗಿ, ಈ ಕಾಲೇಜ್ ಚೆನ್ನಾಗಿ, ಈ ಕಾಲೇಜ್ ಚೆನ್ನಾಗಿದೆ, ಈ ಬ್ರ್ಯಾಂಚ್ ಚೆನ್ನಾಗಿದೆ, ಎಲ್ಲಿ ಬೇಕಾದ್ರೆ ಸೇರ್ಕೊಳ್ಳಿ, ಎಲ್ಲ ಸೀಟ್ ಸಿಗುತ್ತೆ, ಹಾಗೆ ಹೀಗೆ ಅಂತ. ಬಟ್ ನಿಮ್ಮಲ್ಲಿ ಸುಮ್ಮನೆ ಆಸೆ ಹುಟ್ಟಿಸ್ದಂಗೆ ಆಗುತ್ತೆ ಮತ್ತು ಕೊನೆಗೆ ನಿರಾಸೆ ಆಗುತ್ತೆ. ಆದ್ದರಿಂದ ಒಂದಷ್ಟು ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡಿರೋದಿಲ್ಲ. ಸಾರಿ, ನಿಮಗೇನಾದರೂ ಬೇಜಾರಾಗಿದ್ದರೆ. ಸೊ ಕೆಲವು ಕ್ವಶನ್ಗೆ ಆದಷ್ಟು ಟ್ರೈ ಮಾಡ್ತೀನಿ ಆನ್ಸರ್ ಮಾಡೋದಕ್ಕೆ. ಬಟ್ ನಿಮ್ಮ ಎಲ್ಲ ಕಾಮೆಂಟ್ಸಲ್ಲಿರೋ ಡೌಟ್ಸು ಕ್ವಶನ್ಸ್ಗೆ ನಾನು ಕೆಲವು ವೀಡಿಯೋಸಲ್ಲೇ ಆನ್ಸರ್ ಮಾಡಿರ್ತೀನಿ. ಸೊ ನೀವು ವಿಡಿಯೋ ಫುಲ್ ನೋಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಐ ಥಿಂಕ್ ಸಬ್ಸ್ಕ್ರೈಬರ್ ಹೆಸರು ಹೇಳ್ಬಿಡ್ತೀನಿ, ಮಂಜುನಾಥ್ ಕುರಿ ಅಂತ ಇರಬೇಕು. ಸೊ ಅವ್ರಿಗೆ ಥ್ಯಾಂಕ್ಸು, ನಿಮ್ಮ ರಿಕ್ವೆಸ್ಟು ಫುಲ್ಫಿಲ್ ಮಾಡಿದ್ದೀನಿ, ನೀವು ತುಂಬ ಕೇಳ್ಕೊಂಡಿದ್ರಿ. ಹಾಗಾಗಿ ದಿಸ್ ವಿಡಿಯೋ ಇಸ್ ಡೆಡಿಕೇಟೆಡ್ ಟು ಮಂಜುನಾಥ್ ಕುರಿ. ಥ್ಯಾಂಕ್ ಯು.